ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ನಡೀತಿದೆ ಇಲ್ಲಿ? ಎಲ್ಲ ನಾವ್ ಅಂದ್ಕೊಂಡಾಗೆ ಆಗ್ತಿತ್ತಲ್ಲ, ಈಗೇನಾಯ್ತು? ಕನ್ನಡಿ ಹೊಡೆದಿದೆ. ಹಾಗಾದ್ರೆ ಅಂಬಿಕಾ ಇಲ್ಲಿ ಇವನ್ಗೇನಾಯ್ತು? ಛೇ, ದರ್ಪಣ ದರ್ಪಣ. ನಾನು ಅದನ್ನೇ ಕೇಳ್ತಿದ್ದೀನಿ. ಏನ್ ನಡೀತು ಇಲ್ಲಿ? ದರ್ಪಣ ಪ್ರಪಂಚದಿಂದ ಅಂಬಿಕಾ ಹೇಗ್ ತಪ್ಪಿಸ್ಕೊಂಡ್ಲು? ತಪ್ಪಿಸ್ಕೊಂಡ್ಲ? ಸಾಧ್ಯನೇ ಇಲ್ಲ. ಅವಳು ಹೇಗ್ ತಪ್ಪಿಸ್ಕೋತಾಳೆ? ನಾನು ಅದನ್ನೇ ಕೇಳ್ತಾ ಇರೋದು. ಅವಳು ತಪ್ಪಿಸ್ಕೊಳ್ಳುವಾಗ ನೀನೇನ್ ಮಾಡ್ತಿದ್ದೆ? ಇಲ್ಲ, ಇದೇಗ್ ಸಾಧ್ಯ ಆಯ್ತು? ದರ್ಪಣ ಪ್ರಪಂಚದಿಂದ ಇದುವರೆಗೂ ತಪ್ಪಿಸ್ಕೊಂಡವ್ರು ಯಾರೂ ಇಲ್ಲ. ಅವಳಿಗೆ ಅವಳ ಮಗಳು ಬಿಟ್ಟರೆ ಬೇರೆ ಯಾರು ರಕ್ತ ಸಂಬಂಧಿಗಳು ಇಲ್ಲ ಅಂತ ಹೇಳಿದ್ರಿ ಅಲ್ವಾ ನೀವು? ಆದ್ರೆ ಇದೇಗ್ ಸಾಧ್ಯ ಆಯ್ತು? ಅವಳನ್ನ ದರ್ಪಣದಿಂದ ಬಿಡುಗಡೆಗೊಳಿಸಿದ್ದು ಯಾರು? ಅಂದ್ರೆ ಅವಳ ಕುಟುಂಬದವರು ಯಾರಾದ್ರೂ ಇನ್ನೂ ಬದುಕಿದಾರಾ? ಇಲ್ಲ, ಸಾಧ್ಯ ಇಲ್ಲ. ತನ್ನ ಮಗಳು ಬಿಟ್ಟು ಅವಳ ರಕ್ತ ಸಂಬಂಧಿಗಳು ಅಂತ ಯಾರು ಇಲ್ಲ. ಅವಳ ಕುಟುಂಬದವ್ರಿಗೆ ಯಾರು ಈಗ ಬದುಕಿಲ್ಲ. ಯಾರು ಬದುಕಿಲ್ಲ ಅಂತ ನಿಮಗ್ ಸರಿಯಾಗಿ ಗೊತ್ತಾ? ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ಅನಾವಶ್ಯಕ ಪ್ರಶ್ನೆಗಳು ಬೇಡ. ಕೊಟ್ಟಿರೋ ಕೆಲಸಗಳನ್ನ ಸರಿಯಾಗಿ ಮಾಡದೆ ಈಗ ಪ್ರಶ್ನೆಗಳನ್ನ ಕೇಳಿ ಏನ್ ಪ್ರಯೋಜನ? ಕಾಳರಾತ್ರಿ ಅಮಾವಾಸ್ಯೆ ದಿನ ಏನೇನ್ ಆಗ್ಬೇಕು ಅಂದಿದ್ನೋ ಅದ್ಯಾವುದು ಮಾಡಕ್ಕಾಗ್ಲಿಲ್ಲ ನಿನ್ನಿಂದ. ಛೇ, ಎಂಥ ಪ್ರಮಾದ ಆಗಿದೆ ಅಂತ ಗೊತ್ತಿದ್ಯಾ ನಿನಗೆ? ಈ ವಿಷಯ ಏನಾದ್ರೂ ಅಮ್ಮನಿಗೆ ಗೊತ್ತಾದ್ರೆ ಏನ್ ಗತಿ? ಕ್ಷಮಿಸಿ, ಆ ಶಕ್ತಿ ತುಂಬಾ ಬಲಾಢ್ಯವಾಗಿರೋ ಆಗಿದೆ. ಅದಿಲ್ಲ ಅಂದ್ರೆ ಇಲ್ಲಿವರೆಗೂ ಬಂದು ನನ್ನನ್ನೇ ಬೀಳ್ಸಿ ಅಂಬಿಕಾನ ಇಲ್ಲಿಂದ ಬಿಡುಗಡೆಗೊಳಿಸೋದಕ್ಕೆ ಯಾರಿಂದ ಸಾಧ್ಯ ಇದೆ? ಸಾಕು. ಈಗ ವಿಮರ್ಶೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅಂಬಿಕಾ ಶಕ್ತಿನೆಲ್ಲ ವಶಪಡಿಸ್ಕೊಂಡು ಅವಳನ್ನ ಬಲಿ ಕೊಡೋದ್ರಿಂದ ನಮ್ಗೆ ಎಷ್ಟೆಲ್ಲ ಸಹಾಯ ಆಗ್ತಾ ಇತ್ತು. ಅಮ್ಮನ ಶಕ್ತಿನ ಇನ್ನಷ್ಟು ಬಲಾಢ್ಯ ಮಾಡಬಹುದಾಗಿತ್ತು. ಆದ್ರೆ ಈಗ ಛೇ, ನೀರಿನಲ್ಲಿ ಹೋಮ ಮಾಡಿದಾಗಾಯ್ತು. ಆದ್ರೂ ನಾವಿದನ್ನ ಕಡೆಗಣಿಸೋ ಹಾಗಿಲ್ಲ. ಅವಳನ್ನ ಬಿಡುಗಡೆಗೊಳಿಸಿದ್ದು ಯಾರು ಅಂತ ತಿಳ್ಕೊಳ್ಳೇಬೇಕು. ಆ ಶಕ್ತಿ ಇನ್ನೂ ಜೀವಂತವಾಗಿದ್ಯಾ? ಹೇಗ್ ಸಾಧ್ಯ? ಸರ್ಪದ ವಶಕ್ಕೆ ಸಿಕ್ಕಾಕೊಂಡ್ಮೇಲೆ ಬದುಕಿರಬಾರ್ದಾಗಿತ್ತು. ಆ ವ್ಯಕ್ತಿ ಯಾರೇ ಆಗಿರ್ಲಿ ಇನ್ನೂ ಸುರಕ್ಷಿತವಾಗಿದ್ದಾರೆ. ಅಷ್ಟೇ ಅಲ್ಲ, ಅಂಬಿಕನ ಕಾಪಾಡಿದ ಕೂಡ ಅದೇ ವ್ಯಕ್ತಿನೇ. ಯಾರಿರಬಹುದು? ನನ್ನ ಶಕ್ತಿಗೆ ಎದುರೇಟ್ ಕೊಡೋ ಅಂತ ಬಲ ಯಾರಿಗಿದೆ? ಹೇಗ್ ಸಾಧ್ಯ ಇದೆಲ್ಲ? ಅಂಬಿಕಾ ತಪ್ಪಿಸ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಅಷ್ಟು ಎಚ್ಚರಿಕೆಯಿಂದ ಅವಳನ್ನ ದರ್ಪಣ ಪ್ರಪಂಚದಲ್ಲಿ ಬಂಧಿಸಿದ್ನಲ್ಲ, ಅವಳಿಗೆ ಯಾರು ಸಹಾಯ ಮಾಡ್ತಿದ್ದಾರೆ? ಯಾವ ಶಕ್ತಿ ನನಗೆ ಪದೇ ಪದೇ ತೊಂದರೆ ಕೊಡ್ತಾನೆ ಇದೆ? ಅಂಬಿಕನ ಮತ್ತೆ ಸೆರೆ ಹಿಡಿಯೋದು ಹೇಗೆ? ಛೇ! ಮ್ಯಾಮ್ ಬಂದ್ರ? ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಈ ದುರ್ಗದಿಂದ ತುಂಬಾ ತೊಂದರೆ ಆಗ್ತಿದೆ ಮ್ಯಾಮ್. ಮಾಯಾ, ಜಗನ್ನಾಥ್ಗೆ ನೀನ್ ಏನೇನ್ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೋಬೇಡ. ನನ್ನ ಪರ್ಮಿಷನ್ ಇಲ್ಲದೆ ಅದು ಹೇಗಂತ ದೊಡ್ಡ ಡಿಸಿಷನ್ ತಗೊಂಡೆ ನೀನು? ಇನ್ಫ್ಯಾಕ್ಟ್ ನೀನು ದುರ್ಗನ್ಗೆ ಥ್ಯಾಂಕ್ಸ್ ಹೇಳ್ಬೇಕು.
ಅಕಸ್ಮಾತ್ ಇವತ್ತೇನಾದ್ರೂ ಅವ್ಳ ಪ್ರಾಣ ಕಾಪಾಡದೆ ಹೋಗಿದ್ದಿದ್ರೆ ನಿನ್ ಲೈಫ್ನ ನರ್ಕ ಮಾಡ್ತಿದ್ದೆ ನಾನು. ಮ್ಯಾಮ್ ಅದು ಮಾತಾಡ್ಬೇಡ, ನನ್ನ ಎದುರಿಗೆ ಮಾತಾಡೋ ಧೈರ್ಯ ಮಾಡ್ಬೇಡ. ನಾನು ಆಡೋ ಚದುರಂಗದಲ್ಲಿ ನೀನೊಂದು ಪಾನ್ ಅಷ್ಟೇ. ನನ್ನ ಕೈಗೊಂಬೆ ಆಗಿ ನಾನು ಆಡ್ಸೋ ಆಟನ ನೀನು ಆಡ್ಬೇಕು, ಅಷ್ಟೇ ನಿನ್ನ ಕೆಲಸ. ಶರತ್ ಜೊತೆ ನಿನ್ನ ಮದ್ವೆ ಮಾಡ್ತಾ ಇರೋದೆ ಅಂಬಿಕನ್ ಶಕ್ತಿ ಕಡಿಮೆ ಆಗ್ಲಿ ಅಂತ. ಆ ಅಂಬಿಕನ್ ಶಕ್ತಿ ಒಂದು ಸಲ ಕಡಿಮೆ ಆದ್ರೆ ಸಾಕು, ಅಮ್ಮನಿಗೆ ಅವಳನ್ನ ಬಲಿ ಕೊಟ್ಟು ಅವ್ರನ್ನ ಅಮರ ಆಗೋ ಹಾಗೆ ಮಾಡ್ತೀನಿ. ಮಾಯಾ, ಶರತ್ಗೆ ನೀನು ಮೊದಲಿಂದನೂ ಪರಿಚಯ ಇದೆಯಾ. ಹಾಗೆ ನನಗ್ ಬೇಕಾಗಿರೋ ದುಷ್ಟ ಬುದ್ಧಿ ನಿನ್ನ ಮನಸ್ಸಿನಲ್ಲಿ ಇರೋದ್ರಿಂದ ಮುಂದೆ ನಾನು ಏನೇ ಮಾಡಿದ್ರು ನೀ ನನಗೆ ಸಮಸ್ಯೆ ಮಾಡಲ್ಲ. ಆ ಕಾರಣಕ್ಕೇನೆ ನಾನು ನಿನ್ನ ಮತ್ತೆ ಶರತ್ ಮದ್ವೆ ಮಾಡಿಸ್ತಾ ಇರೋದು. ಸರಿಯಾಗಿ ಕೇಳಿಸ್ಕೊ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ನಿನ್ನ ಮಿತಿನ ನೀನು ಮೀರದೆ ಹೋದ್ರೆ ನಿನಗೆ ಒಳ್ಳೇದು, ಇಲ್ದೆ ಹೋದ್ರೆ ನಿನ್ನ ಬದಲು ಶರತ್ಗೆ ಬೇರೆ ಹುಡುಗಿನ ಹುಡ್ಕೋದು ನನಗೇನು ದೊಡ್ಡ ಕೆಲಸ ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಪುಟ್ ಮೇಡಮು ಎಲ್ರ ಹತ್ರ ಮಾತಾಡೋ ತರ ಬಾಸ್ಗೂ ಒಂದ್ಸಲ ಅಪ್ಪ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ. ದೇವಿ ಅವ್ರೆ, ನೀವಾ? ಯಾವಾಗ ಬಂದ್ರಿ? ಬಂದ್ ತುಂಬಾ ಹೊತ್ತಾಯ್ತಾ? ಹೌದು, ಇಷ್ಟ ದಿನ ಎಲ್ಗ್ ಹೋಗಿದ್ರಿ ನೀವು? ನಾನು ನೋಡಕ್ ನೀವು ಬರ್ಲೇ ಇಲ್ಲ. ಹೇಳ್ದೆ ಕೇಳ್ದೆ ಅದ್ ಎಲ್ ನಾಪತ್ತೆ ಆಗ್ಬಿಡ್ತಿರೋ ಏನೋ. ನಾನ್ ದಿನ ನಿಮ್ಮನ್ ನೋಡ್ಬೇಕು ಅಂತ ಅದ್ ಎಷ್ಟು ಸಲ ಅನ್ಕೋತಿದ್ನೋ ಏನೋ. ಎಲ್ ಹೋಗಿದ್ರಿ ನೀವು? ಗೊತ್ತು ದುರ್ಗಾ, ನನ್ಗೆಲ್ಲಾನು ಗೊತ್ತು. ಗೊತ್ತಾ? ಏನ್ ಗೊತ್ತು? ನೀನ್ ನನ್ಗೋಸ್ಕರ ಯಾಕೆ ಕಾಯ್ತಾ ಇದ್ದೆ? ನಿನ್ಗೆ ನನ್ನ ಹತ್ರ ಎಲ್ಲಾನು ಯಾಕೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸತ್ತೆ? ನೀನ್ ಕೆಲವೊಂದ್ಸಲ ನನ್ನ ಜೊತೆ ಯಾಕೆ ಜಗಳ ಆಡ್ತೀಯ? ಮತ್ತೆ ಮರುಕ್ಷಣ ಎಲ್ಲಾನು ಮರ್ತು ಮತ್ತೆ ಯಾಕೆ ನನ್ನ ಹತ್ರ ಮಾತಾಡ್ತೀಯ? ಎಲ್ಲಾನು ನನಗೆ ಗೊತ್ತು ದುರ್ಗಾ. ದೇವಿಯವ್ರೆ, ಏನ್ ಹೇಳ್ತಿದ್ದೀರಾ ನೀವು? ಈಗ ನಿನ್ಗೆ ನನ್ನ ಮಾತು ಅರ್ಥ ಆಗಲ್ಲ, ಆದ್ರೆ ನಿನಗೆ ಎಲ್ಲಾ ವಿಷಯ ಹೇಳ್ತೀನಲ್ಲ, ಅವಾಗ ನಿನಗೆಲ್ಲಾನು ಅರ್ಥ ಆಗತ್ತೆ. ನಿನ್ಗೆ ಯಾಕೆ ನನ್ ಕಂಡ್ರೆ ಅಷ್ಟೊಂದು ಕಾಳಜಿ? ನನಗೆ ಯಾಕೆ ನಿನ್ನನ್ ಕಂಡ್ರೆ ಅಷ್ಟೊಂದು ಇಷ್ಟ?